ಹೀಗೆ ಒಂದು ಕಡೆ ಉಪಮುಖ್ಯಮಂತ್ರಿಯ ಒತ್ತಾಯ, ಮತ್ತೊಂದು ಕಡೆ ಜೂನ್ 1 ಅಥವಾ 3ರಂದು ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಿತ್ತು. 30ನೇ ತಾರೀಕಿಗೆ ಅಂದರೆ ನಾಳೆ CLP ಸಭೆ ನಡೆಯುತ್ತೆ. ಅದಾದಮೇಲೆ 31 ಭಾನುವಾರ ಆಗುತ್ತೆ. ಹಾಗಾಗಿ ಸೋಮವಾರ ಅಥವಾ ಬುಧವಾರದಂದು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಶಿವಕುಮಾರ್ ಅವರ ಜೊತೆಗೆ 7 ಜನ ಸಚಿವರಾಗಿ ಮೊದಲ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ದಿನೇಶ್ ಗುಂಡೂರಾವ್ ಅಥವಾ HK ಪಾಟೀಲ್ರನ್ನು ಸ್ಪೀಕರ್ ಸ್ಥಾನದಲ್ಲಿ ಕೂರಿಸುವಂತಹ ಸಾಧ್ಯತೆ ಇದೆ. ಸ್ಪೀಕರ್ ಆಗಿ HK ಪಾಟೀಲ್ರನ್ನ ಆಯ್ಕೆ ಮಾಡ್ತಾರಾ ಅಥವಾ ದಿನೇಶ್ ಗುಂಡೂರಾವ್ ಅವ್ರನ್ನ ಆಯ್ಕೆ ಮಾಡ್ತಾರಾ ಅನ್ನೋಂಥ ಕುತೂಹಲ ಇದೆ. ಈಗಿರುವಂತಹ ಹಾಲಿ ಸ್ಪೀಕರ್ UT ಖಾದರ್ ಅವರು ಬಹುತೇಕ ಈ ಬಾರಿ ಆ ಮೇಲಿನ ಸೀಟಿಂದ ಕೆಳಗಿಳಿದು ಬಂದು ಮತ್ತೆ ಅವರು ಮಂತ್ರಿ ಸ್ಥಾನದಲ್ಲಿ ವಿರಾಜಮಾನರಾಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಹೀಗಾಗಿ ಜೂನ್ 1 ಅಥವಾ ಜೂನ್ 3ರಂದು ಶಿವಕುಮಾರ್ ಅವರು ಪದಗ್ರಹಣ ಮಾಡ್ಬೋದು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಹಳ ದೊಡ್ಡ ಕನಸನ್ನು ಕಂಡಂಥವರು ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋಂಥ ಕಾರಣಕ್ಕಾಗಿ ಸಾಕಷ್ಟು ಶ್ರಮವನ್ನು ಕೂಡ ವಹಿಸಿದ್ದಾರೆ. ಈಗ ಮುಖ್ಯಮಂತ್ರಿ ಆಗುವಂತಹ ಯೋಗ ಅವ್ರಿಗೂ ಕೂಡ ಕೂಡಿ ಬಂದಿದೆ. ನಾಳೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಿವಕುಮಾರ್ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ ತಕ್ಷಣಕ್ಕೆ ಅವರು ರಾಜಭವನಕ್ಕೆ ತೆರಳಿ ಅಲ್ಲಿ ತಮ್ಮ ಸರ್ಕಾರ ರಚನೆಯ ಹಕ್ಕು ಮಂಡನೆ ಮಾಡ್ತಾರೆ. ಅದಾದ ನಂತರ ಜೂನ್ 1 ಅಥವಾ 3ರಂದು, ಯಾಕಂದರೆ ಶಿವಕುಮಾರ್ ಅವರು ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿಲ್ಲ. ಅವರು ಬಹುತೇಕ ವಿಧಾನಸೌಧದ ಮುಂಭಾಗದಲ್ಲಿ ಆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೇ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋಂತಹ ಯೋಚನೆಯಲ್ಲಿರುವಂಗೆ ಕಾಣ್ತಾ ಇದೆ. ಅಲ್ಲಿ ತನ್ನ ಪಕ್ಷದ ಹಿರಿಯ ನಾಯಕರುಗಳನ್ನೆಲ್ಲರನ್ನು ಕೂಡ ಕರೆಸಿಕೊಂಡು ಹೈಕಮಾಂಡ್ ನಾಯಕರುಗಳನ್ನು, ವಿಶೇಷವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರನ್ನು ಕರೆಸ್ಕೊಳ್ಬೇಕು ಅನ್ನೋಂತಹ ಯೋಚನೆ ಕೂಡ ಇದ್ದಾರೆ. ಮತ್ತು ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತದಲ್ಲಿದೆ ಆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ಕರೆಸಿ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋಂಥದ್ದು ಶಿವಕುಮಾರ್ ಅವರ ಯೋಚನೆ. ಆ ಕಾರಣಕ್ಕಾಗಿ ಜೂನ್ 1 ಅಥವಾ 3ರಂದು ಅವರು ಪದಗ್ರಹಣವನ್ನು ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ. ಆದರೆ ಶುಭ ಮುಹೂರ್ತದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೂ ಕೂಡ ಅವರಿಗೆ ಯಾವ ಶುಭ ಮುಹೂರ್ತ ಅನ್ನೋದನ್ನು ಹೇಳಿಲ್ಲ. ಬಹುತೇಕ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ನಂತರ ಅದರ ಬಗ್ಗೆ ಅವರು ತೀರ್ಮಾನವನ್ನು ಕೈಗೊಳ್ಳಬಹುದು, ಯಾವಾಗ ಪ್ರಮಾಣ ವಚನ ಅನ್ನೋದರ ಬಗ್ಗೆ. ಇಲ್ಲಿ ಮುನಿಯಪ್ಪ ಅವರ ಸೀನಿಯಾರಿಟಿ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅರುಣ್ ಅವರು. ಯಾವ ರೀತಿಯಾಗಿ ಮುನಿಯಪ್ಪ ಅವರನ್ನು ಈಗ ಉಪಮುಖ್ಯಮಂತ್ರಿ ಮಾಡಬೇಕು ಅಥವಾ ಇನ್ಯಾರನ್ನೋ ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋಂತಹ ಲೆಕ್ಕಾಚಾರಗಳು ಇದು ಎಷ್ಟರ ಮಟ್ಟಿಗೆ ಈ ಸರ್ಕಾರವನ್ನು ಅವರು ಸರ್ಕಾರವನ್ನು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಶೋಕೇಸ್ ಮಾಡಬೇಕಾ, ಅಥವಾ ಇಲ್ಲ ನಾವು ಈ ಜಾತಿಗೆ ಇದಿಷ್ಟು ಪ್ರಾತಿನಿಧ್ಯ ಕೊಟ್ವಿ, ಇವರಿಗೆ ಇಷ್ಟು ಪ್ರಾತಿನಿಧ್ಯ ಕೊಟ್ವಿ, ಆ ಮೂಲಕವಾಗಿ ನಾವು ನಿಭಾಯಿಸ್ಕೊಂಡು ಹೋದರೆ ಸಾಕು, ಇನ್ನು 2 ವರ್ಷವೂ ಕೂಡ ಬರೀ ನಿಭಾಯಿಸೋದ್ರಲ್ಲಿ ಕಾಲ ಕಳೆಯುತ್ತಾ ಅಂತ ಕಾಂಗ್ರೆಸ್? ಇಲ್ಲ, ಇದರಲ್ಲಿ ಅನೇಕ ಅಂಶಗಳು ಒಳಗೊಂಡಿದೆ. ಈಗ ಅವರು ಸರ್ಕಾರದಲ್ಲಿ ಮಂತ್ರಿಯಾಗಿ ಹೇಗೆ ಸಾಧನೆ ಮಾಡಿದ್ದಾರೆ ಒಂದು, ಆಮೇಲೆ ಪಕ್ಷದ ವತಿಯಿಂದ ಈಗ ಮುನಿಯಪ್ಪ ಅವ್ರ ಕೇಸನ್ನೇ ತಗೊಳ್ಳೋದಾದರೆ ಅವರು ಅತ್ಯಂತ ಹಿರಿಯ ಶಾಸಕರು, ಮಂತ್ರಿ ಆಗಿದ್ದಾರೆ, ಅನೇಕ ಬಾರಿ MP ಆಗಿದ್ದಾರೆ. ಹಾಗಾಗಿ ಆಮೇಲೆ ಅವರು ಬಂದಿರೋದು ಕೋಲಾರ ಸೈಡಿಂದ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅಲ್ಲಿ ಪಕ್ಷ ಬೆಳೆಯೋದಕ್ಕೆ. ಸೊ ಹೀಗಾಗಿ ಈಗ ಅವ್ರು ಕೇಳ್ತಿರೋದ್ರಲ್ಲಿ ಅದರಲ್ಲಿ ಏನು ಅತಿಶಯೋಕ್ತಿ ಏನೂ ಇಲ್ಲ. ಯಾಕಂದರೆ ಹೀ ಈಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್. ಆಮೇಲೆ ನಾನು ಇದೇ ಇಷ್ಟೇ ಅಲ್ಲ, ನೀವು ಹೇಳಿದಾಗೆ ಮುಖ್ಯಮಂತ್ರಿ ಆಗೋದಕ್ಕೂ ನನ್ನ ಅರ್ಹತೆ ಇದೆ ನನಗೆ ಅಂತೆಲ್ಲ ಹಿಂದೆನೂ ಹೇಳಿದರು, ಈಗಲೂ ಹೇಳ್ತಾರೆ ಅವರು. ಸೊ ಈ ದೃಷ್ಟಿನಲ್ಲಿ ಈಗ ಇನ್ನೊಂದು ಅಂಶ ನಾವು ಏನು ನೋಡಬೇಕು ಅಂದರೆ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಕಾಂಗ್ರೆಸ್ಗೆ ಇರೋದು 2 ವರ್ಷ ಏನೋ ಸರಿ, 2 ವರ್ಷದ ಆಡಳಿತನೂ ಕೊಡಬೇಕು ನೀವು, ಆದರೆ ಅದಕ್ಕಿಂತ ಬಹುಶಃ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಮುಂದಿನ ಚುನಾವಣೆಗಳು. ಹೌದು, 2023 ಚುನಾವಣೆಗಳು. ಹೌದು. ಸೊ 2023ರಲ್ಲಿ ನಿಮಗೆ ಯಾರು ವೋಟ್ ತರ್ತಾರೆ ಅದು ತುಂಬ ಮುಖ್ಯ ಆಗತ್ತೆ ಅಂತ ನನಗನ್ಸುತ್ತೆ. ಸೊ ಯಾರ್ಯಾರಿಗೆ ಅರ್ಹತೆ ಇದೆ, ಆಮೇಲೆ ಯಾರು ಯುವಕರು ಹೆಚ್ಚಿಗೆ ಚೆನ್ನಾಗಿ ವೋಟ್ ಆಡಿ ಅವರಿಗೆ ಹೊಸ ಐಡಿಯಾಸ್ ಇರ್ಬೋದು. ಈಗ ನೀವು 50 ವರ್ಷದಿಂದ ರಾಜಕಾರಣ ಮಾಡ್ಕೊಂಡೇ ಬಂದವರಿಗೂ ಈಗ ಹೊಸದಾಗಿ ರಾಜಕಾರಣಿಯಾಗಿ 10 ವರ್ಷ ರಾಜಕೀಯದಲ್ಲಿ ಪಳಗಿ ಅವರದ್ದೇ ಒಂದು ಐಡಿಯಾಸ್ಗಳಿರುತ್ತೆ, ಅವ್ರಿಗೆ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು, ಹುರುಪು ಎಲ್ಲ ಇರುತ್ತೆ. ಸೊ ಅವರನ್ನು ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಇನ್ನೂ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ನಮ್ಮ ಪ್ರಕಾರ ಈಗ ಒಂದು ವೇಳೆ DCM ಮಾಡೋದಿದ್ರೆ ಈಗ ಲೈಕ್ SC ರೈಟಿಂದ ಮಾಡ್ತಾರೆ ಅಂತ ಹೇಳಿದರೆ ಅವಾಗ ಪರಮೇಶ್ವರ್ ಅಥವಾ ಪ್ರಿಯಾಂಕ್ ಖರ್ಗೆ ಅನ್ನುವಂಥ ಆಯ್ಕೆಗಳು ಬಂದಾಗ ಯಾರನ್ನ ಮಾಡುವಂಥದ್ದು ಮುಖ್ಯ ಆಗಬಹುದು ಅಲ್ಲಿ ಅಂತೇಳಿ ನನಗನ್ಸುತ್ತೆ. ಇದಕ್ಕೆ ಒಂದು ವಿಷಯ ಹೇಳ್ಬಿಡ್ತೀನಿ. ಅಲ್ಲಿ ನೀವು ತೋರಿಸಿದ್ರಲ್ಲಿ ಸ್ಪೀಕರ್ ಬಗ್ಗೆ, ಹೌದು, ದಿನೇಶ್ ಗುಂಡೂರಾವ್ ಮತ್ತು HK ಪಾಟೀಲ್ ಅವರ ಹೆಸರು ತೋರಿಸಿರಿ. ನನಗನ್ಸುತ್ತೆ ಇನ್ನೊಬ್ಬ ಕ್ಯಾಂಡಿಡೇಟ್ ಯಾರಾಗ್ಬೋದು ಅಂದರೆ ನಮ್ಮ ಪರಮೇಶ್ವರ್. ಯಾಕಂದ್ರೆ ಅವರಿಗೆ ಸೀನಿಯಾರಿಟಿ ಇದೆ. ಅಂದ್ರೆ ಅವಾಗ ಇವರು ಉಪಮುಖ್ಯಮಂತ್ರಿ ಹೋಗಿ ನೀವು ಅವ್ರನ್ನ ಮೇಲೆ ಸ್ಥಾನದಲ್ಲಿ, ಮುಖ್ಯಮಂತ್ರಿಯಿಂದ ಮೇಲಿನ ಸ್ಥಾನದಲ್ಲಿ ವಿಧಾನಸಭೆಯಲ್ಲಿ ಯಾಕಂದ್ರೆ ಅವರಿಗೆ ನೋಡಿ
ಒಂಥರ SM ಕೃಷ್ಣ ಅವ್ರ ಥರ ಒಂದು ಬ್ಯಾಲೆನ್ಸ್ಡ್ ಮನುಷ್ಯ ಅವರು. ಹೌದು. ಸೊ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುವಂಥ ಛಾತಿ ಇದೆ ಅವರಿಗೆ. ಮತ್ತು ಅದನ್ನು ಪ್ರೂವ್ ಮಾಡಿದ್ದಾರೆ ಕೂಡ. ಅವರು ಮಿನಿಸ್ಟ್ರಾಗಿ ಸ್ವಲ್ಪ ಮೀಡಿಯಾದಲ್ಲಿ ಏನು ಗೊತ್ತಿಲ್ಲ ಮಿನಿಸ್ಟ್ರ್ ಅಂತೆಲ್ಲ ಹೇಳ್ಕೊಂಡು ಅದೊಂದು ಆಯಿತು. ಆಮೇಲೆ ಹೋಮ್ ಮಿನಿಸ್ಟ್ರಾಗಿ ಅಂತ ಹೇಳ್ಕೊಂಡಂಥ ಪರ್ಫಾರ್ಮೆನ್ಸ್ ಇಲ್ಲದೇ ಇದ್ದರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ, ಅಸೆಂಬ್ಲಿನ ಚೆನ್ನಾಗಿ ನಡೆಸ್ತಾರೆ ಅನ್ನೋ ಕಾರಣಕ್ಕೆ ಅವರು ಆ ಸ್ಥಾನಕ್ಕೆ ಬಹುಶಃ ಆಕಾಂಕ್ಷಿ ಅಂತ ನನಗೆ ಅನ್ಸುತ್ತೆ. ಅದು ಒಂದು. ಆದರೆ ಇಲ್ಲಿ ಲೆಫ್ಟ್ ಮತ್ತು ರೈಟ್ ಅಂತ ಏನಿದೆ, ಈಗ ರೈಟ್ನಲ್ಲಿ ನೋಡಿದರೆ ಮುನಿಯಪ್ಪ ಅವರು, ಸೊ ಅವರೊಂದು ತುಂಬ ಲೆಫ್ಟ್ನಲ್ಲಿ ನೋಡಿದ್ರೆ ಅವ್ರು ತುಂಬ ಇಂಪಾರ್ಟೆಂಟ್ ಅಭ್ಯರ್ಥಿ ಆಗ್ತಾರೆ. ಇನ್ಫ್ಯಾಕ್ಟ್ ಅವರು ಹಿಂದಿನೂ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಖರ್ಗೆ ಇರ್ತಾರೆ, ಖರ್ಗೆ ಮತ್ತು ಪರಮೇಶ್ವರ್ ಇರ್ತಾರೆ, ಇನ್ನೊಂದು ಕಡೆ ನಾನು ಇರ್ತೀನಿ ಅಂತ ಅವರು ನನಗೂ ಎಷ್ಟೋ ಜೊತೆ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಒಂದು ಇದೆ, ನನ್ನ ಸಮುದಾಯದಿಂದ ನಾನು ಆಗಬೇಕು ಅಂತ. ಹೌದು. ಅದು ಒಳ ಮೀಸಲಾತಿಯನ್ನ ಜಾರಿಯ ವಿಚಾರದಲ್ಲಿ ಬಹಳ ಅದರ ಬಗ್ಗೆ ಮುಂದಾಳತ್ವವನ್ನು ವಹಿಸಿದಂತವರು ಕೂಡ KH ಮುನಿಯಪ್ಪ. ಆ ಸಮುದಾಯದ ವೋಟ್ಗಳನ್ನು ಹೌದು ತರೋದ್ರಲ್ಲಿ ಇವರು ಮುಖ್ಯ ಪಾತ್ರ ವಹಿಸ್ತಾರೆ ಅಂತ ನನಗನ್ಸುತ್ತೆ. ಸುಭಾಷ್ ಅವರೇ, ತಮ್ಮ ಪ್ರಕಾರ ಈ ಉಪಮುಖ್ಯಮಂತ್ರಿ ವಿಚಾರದಲ್ಲಿ? ಉಪಮುಖ್ಯಮಂತ್ರಿಗಳಿಗೆ ಭಾಳ ಜನ ಕ್ಲೈಮೆಂಟ್ಸ್ ಇದ್ದಾರೆ, ಭಾಳ ಜನ ಕೇಳ್ತಾ ಇದ್ದಾರೆ. ಆದರೆ ಈ ಬಹುಶಃ ನನಗನ್ಸುತ್ತೆ ಹೈಕಮಾಂಡ್ ಮತ್ತು DK ಶಿವಕುಮಾರ್ ಅವರು ಎಲ್ಲ ಟೋಟಲಿ ಮುಂದಿನ 2 ವರ್ಷಗಳ ಕಾಲ ಅವರು ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಆ ಎಲ್ಲ ಗಮನದೊಳಗೆ ಇಟ್ಕೊಂಡ್ರೆ ಸಂಪುಟದೊಳಗಡೆ ಬಹಳಷ್ಟು ಹೆವಿ ವೇಟ್ಸನ್ನು ಅವರು ಇಟ್ಕೊಳ್ಳದೆ ಆದಷ್ಟು ಈಗ ಭಾಳಷ್ಟು ಜನ ಯಾರು ಸೀನಿಯರ್ಗಳಿದ್ದಾರೆ, ಈಗ ಒಬ್ಬರ ಹೆಸರು ಸ್ಪೀಕರ್ಗೆ ಬಂದರೆ ಒಬ್ರದ್ದು ಅಲ್ಲಿ ಹೋಗ್ತಾರೆ, ಇನ್ನು ಕ್ಲಿಯರ್ ಆಗುತ್ತೆ. ಇನ್ನು ಕೆಲವೊಬ್ಬರನ್ನ ಡ್ರಾಪು ಕೂಡ ಮಾಡ್ತಾರೆ. ಅವರಿಗೆ ಈ ಥರದ ಕೆಲವು ಸೀನಿಯರ್ಗಳನ್ನು ಹೆವಿ ವೇಟ್ಗಳನ್ನು ಇಟ್ಕೊಂಡು ಆಮೇಲೆ ಉಳಿದಂಥ ಹೆಚ್ಚು ಹೊಸ ಮುಖಗಳಿಗೆ ಮತ್ತು ಕೆಲವರು ಜೂನಿಯರ್ಗಳಿಗೂ ಕೂಡ ಅವಕಾಶ ಕೊಟ್ಟು ಒಂದು ಫ್ರೆಶ್ ಲುಕ್ಕನ್ನು ಸಂಪುಟಕ್ಕೆ ತಂದು ಕೆಲಸ ಮಾಡಿ ಅವರು ಮುಂದಿನ ಚುನಾವಣೆಗೆ ಹೋಗುವ ತಯಾರಿ ಮಾಡ್ಕೊಳ್ಬೇಕು ಅನ್ನೋದು ಒಂದು ಪ್ರಯತ್ನ ಅವ್ರದ್ದು ಇರ್ಬೋದು. ಉಪಮುಖ್ಯಮಂತ್ರಿ ಇರ್ತಾರಾ ಅನ್ನೋದು ಇನ್ನೂ ನನಗೆ ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಉಪಮುಖ್ಯಮಂತ್ರಿಗಳು ಇರ್ತಾರಾ, ಇದ್ದರೆ ಎಷ್ಟು ಜನ ಇರ್ತಾರೆ, ಒಬ್ರು ಇರ್ತಾರಾ, ಇಬ್ಬರು ಇರ್ತಾರಾ ಅಂತೇಳಿ. ಅವಾಗ ನೀವು ಸಹಜವಾಗಿಯೇ ಈಗ ಕ್ಯಾಸ್ಟ್ ಕಾಂಬಿನೇಷನ್ನು ಅದೆಲ್ಲ ಮಾಡಬೇಕಾಗತ್ತೆ. ಈಗ ನೀವು ಹೇಳ್ತಾ ಇದ್ರಿ ಏನಂದರೆ ಎಲ್ಲ ಈ ಜಾತಿ ಪ್ರಾತಿನಿಧ್ಯ ಅವ್ರನ್ನೆಲ್ಲರನ್ನೂ ಅವ್ರಿಗೆ ಅವಕಾಶ ಕೊಡೋದು ಅದು ಮುಖ್ಯನೋ ಅಥವಾ ಚೆನ್ನಾಗಿ ಕೆಲಸ ಮಾಡಿ ಇಲೆಕ್ಷನ್ಗೆ ಹೋಗೋದು ಮುಖ್ಯನೋ ಅಂತ. ರಾಜಕಾರಣದೊಳಗಡೆ ಎರಡೂ ಮುಖ್ಯ. ಅವರು ಆದರ್ಶ ಐಡಿಯಲಿ ಏನಪ್ಪ ಅಂದರೆ ಎಲ್ಲ ಜಾತಿಗಳಿಗೆ ಪ್ರಾತಿನಿಧ್ಯನೂ ಸೋಷಿಯಲ್ ಜಸ್ಟಿಸು ಇರಬೇಕು, ಒಳ್ಳೆ ಕೆಲಸನೂ ಮಾಡಬೇಕು, ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಅವ್ರದ್ದು ಪ್ರಾತಿನಿಧ್ಯ ಇರ್ಬೋದು. ಆದರೆ ಅಂದ್ಕೊಂಡಂಗೆ ಎಲ್ಲವೂ ಆಗಲ್ಲ. ಯಾಕಂದರೆ ಈ ಸಂಪುಟ ಅಂತ ಒಂದು ಸಾರಿ ನೀವು ಅದ್ರದ್ದು ಚರ್ಚೆ ಶುರು ಆದರೆ ಯಾರು ಮಂತ್ರಿ ಆಗ್ತಾರೆ, ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಯಾರನ್ನ ಡ್ರಾಪ್ ಮಾಡ್ತೀರಿ. ಯಾಕಂದರೆ ಬಸವರಾಜ ರಾಯರೆಡ್ಡಿ ಅಂತ ಸೀನಿಯರ್ಗಳು ಭಾಳ ದಿವಸದಿಂದ ಕಾಯ್ಕೊಂಡು ಹೊರಗಡೆ ಕೂತಿದ್ದಾರೆ, ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರೂ ಬಂದಾಗ ಸಹಜವಾಗಿ ಮತ್ತೊಂದು ಈ ಸರಿ ಅವಕಾಶ ತಪ್ಪಿಬಿಟ್ರೆ ಅವ್ರಿಗೆ ಸದ್ಯಕ್ಕೆ ಅವಕಾಶ ಇಲ್ಲ. ಇಲ್ಲಿವರೆಗೂ ಯಾರಿಗೆ ಅವಕಾಶ ತಪ್ಪಿತ್ತು ಅವರು ರೀಶಫಲ್ ಆಗತ್ತೆ, ಅವಕಾಶ ಸಿಗತ್ತೆ ಅಂತ ಕಾಯ್ತಾ ಇದ್ರು. ಈ ಸರಿ ಏನಾದರೂ ಆಗಿಬಿಟ್ರೆ ಈಗ ಈ ಅವಧಿಯೊಳಗಂತೂ ಯಾರಿಗೂ ಅವಕಾಶ ಸಿಗೋದಿಲ್ಲ, ಅವರು ಶಾಸಕರಾಗಿಯೇ ಇರಬೇಕಾಗತ್ತೆ. ಸಹಜವಾಗಿಯೇ ಒಂದು ಅಸಮಾಧಾನ ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಇದನ್ನೆಲ್ಲ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡಬೇಕು. ಒಂದು ಪಾಯಿಂಟ್ ಏನಂದರೆ, ಈಗ ಸಿನ್ಸ್ ಎಲೆಕ್ಷನ್ 2 ವರ್ಷದಲ್ಲಿ ಹೋಗಬೇಕಾಗಿರೋದ್ರಿಂದ ಉಪಮುಖ್ಯಮಂತ್ರಿ ಪದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಇಲ್ಲಿ ನನಗನ್ಸೋದು ಶಿವಕುಮಾರ್ಗೆ ಅದು ಬೇಕಾಗಿದೆಯೋ ಬೇಡಾಗಿದೆಯೋ ಬಹುಶಃ ನಮ್ಗೆ ಗೊತ್ತಿಲ್ಲ. ಆದರೆ ಪಕ್ಷದ ದೃಷ್ಟಿಯನ್ನು ನೋಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಉಪಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳು ಇರಲಿ ಅಂತಲೇ ಹೇಳೋ ಚಾನ್ಸಸ್ ಜಾಸ್ತಿ ಅಂತ ನನಗನ್ಸುತ್ತೆ. ಈಗ ನೋಡಿ, ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಆಮೇಲೆ ಒಬ್ಬರು ದಲಿತರು ಅಲ್ಲಿ ದೆಹಲಿನಲ್ಲಿದ್ದಾರೆ, ರಾಜ್ಯಸಭೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಒಬ್ಬರು KPCC ಪ್ರೆಸಿಡೆಂಟ್ ಆಗ್ತಾರೆ. ಸೊ ಇವು ಮೂರನ್ನು ಇಟ್ ಮೇ ಬಿ ಟೇಕನ್ ಕೇರ್ ಅಂತ ನಮ್ಗೆ ಅನ್ನಿಸ್ಬೋದು. ಸೊ ಆದರೂ ಕೂಡ ಇನ್ನು ಲಿಂಗಾಯತ್ಗಳು ಆ ಸಮುದಾಯದವರು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ. ಸೊ ಇವರಿಗೆ ಪ್ರಾತಿನಿಧ್ಯ ಕೇವಲ ಮಂತ್ರಿ ಆಗಿದ್ರೆ ಗೌರವ ಸಿಗೋದಿಲ್ಲ, ಉಪಮುಖ್ಯಮಂತ್ರಿ ಅಂತ ಹೇಳಿದ್ರೆ ಜಾಸ್ತಿ ಗೌರವ ಅಂತೇಳಿ ಬಂದು ಹೋಗಿದೆ ನಮ್ಮ ರಾಜಕಾರಣದಲ್ಲಿ. ಮಂತ್ರಿ 30 ಜನ ಇರ್ತಾರಲ್ಲ, ಹಾಗಾಗಿ ಉಪ ಅಂತೇಳಿ ಒಂದು ಸೇರಿಸ್ಕೊಂಡ್ಬಿಟ್ರೆ ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಏನು ಇಲ್ಲದೆ ಇರ್ಬೋದು. ಹೌದು, ಆದ್ರೆ ಅದೊಂದು ಉಪ ಅನ್ನೋದು ಮುಖ್ಯಮಂತ್ರಿ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಹೌದು.